ಗೈಸ್ ಒಂದು ಸತ್ಯ ಹೇಳಿ, ಎಷ್ಟೋ ಬಾರಿ ನೀವು ಒಂದು ಕೆಲಸನ ಮೈಂಡಲ್ಲಿ ಡಿಸೈಡ್ ಮಾಡಿಕೊಂಡು ಮಾಡಬೇಕು ಇದನ್ನು ಅಂತ ಹೇಳ್ಕೊಂಡು ಈ ನಾಚಿಕೆ ಮತ್ತು ಭಯ ಅನ್ನೋದಕ್ಕೆ ಹೆದರ್ಕೊಂಡು, ಅಂದರೆ ಜನ ಏನು ಅಂದ್ಕೊಳ್ತಾರೇನೋ, ಈ ತಪ್ಪಾದರೆ ಏನಾಗುತ್ತೋ ಅಂತ ಹೇಳ್ಕೊಂಡು ಮುಂದೋಡ್ತಾನೆ ಬಂದಿದ್ದೀರಿ ಅಲ್ವಾ. ನಿಜ ಹೇಳ್ತೀನಿ ಗಾಯ್ಸ್, ಈ ಭಯ ಮತ್ತು ನಾಚಿಕೆ ಏನಿದೆ ಇದು ನಮ್ಮ ಜೀವನದ ದೊಡ್ಡ ಶತ್ರುಗಳು. ಯಾಕಂತ ಹೇಳಿದರೆ ನಮ್ಮ ಇವು ಅವಕಾಶಗಳನ್ನೇ ಕಿತ್ಕೊಳ್ತವೆ. ಒಂದು ಗುಡ್ ನ್ಯೂಸ್ ಏನಂತ ಹೇಳಿದರೆ ಇದನ್ನು ಕಂಟ್ರೋಲ್ ಮಾಡಿಕೊಂಡು ಆ್ಯಕ್ಷನನ್ನು ಬಿಲ್ಡ್ ಮಾಡೋದು ಪಾಸಿಬಲ್ ಇದೆ ಗಾಯ್ಸ್. ಸೊ ಈ ಭಯ ಮತ್ತು ನಾಚಿಕೆ ಅನ್ನೋದನ್ನು ದೂರ ಮಾಡಲಿಕ್ಕೆ ಕೆಲವು ಸ್ಟೆಪ್ಸ್ಗಳಿದ್ದಾವೆ. ಸೊ ಗೈಸ್ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಸ್ಟೆಪ್, ಭಯ ಮತ್ತು ನಾಚಿಕೆಯನ್ನು ಒಪ್ಪಿಕೊಳ್ಳಿ. ಅಂದರೆ ನೀವು ಒಪ್ಕೊಂಡು ಬಿಡಿ ಫಸ್ಟಿಗೆ, ಹೌದು ನನಗೆ ಭಯ ಇದೆ, ನಾಚಿಕೆ ಇದೆ ಅಂತ ಹೇಳ್ಕೊಂಡು. ಸೊ ನೀವು ಹೀಗೆ ಒಪ್ಪಿಕೊಳ್ಳೋದ್ರಿಂದ ಏನಾಗುತ್ತೆ, ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗುತ್ತೆ. ಸೊ ಸೈಕಾಲಜಿ ಪ್ರಕಾರ ಏನಂತ ಹೇಳಿದ್ರೆ, ನೀವು ಒಪ್ಪಿಕೊಂಡ ಭಾವನೆ ಏನಾಗುತ್ತೆ ಮೈಂಡ್ನಲ್ಲಿ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಎಕ್ಸಾಂಪಲಿಗೆ ಇವಾಗ ನಿಮಗೆ ಸ್ಟೇಜ್ ಮೇಲೆ ಹೋಗಲಿಕ್ಕೆ ಸ್ವಲ್ಪ ನರ್ವಸ್ನೆಸ್ ಇದ್ದರೆ ನೀವು ಒಪ್ಕೊಂಡು ಬಿಡಿ, ಹೌದು ನನಗೆ ನರ್ವಸ್ನೆಸ್ ಇದೆ, ಭಯ ಆಗ್ತಿದೆ ಅಂತ ಹೇಳ್ಕೊಂಡು. ಆವಾಗ ನೀವು ಏನಾಗ್ತೀರಾ, ಕಾಮ್ ಆಗಿರ್ತೀರಾ ಸ್ವಲ್ಪ. ಸೊ ಇದನ್ನು ಟ್ರೈ ಮಾಡಿ. ಸೆಕೆಂಡ್ ಸ್ಟೆಪ್, ಭಯದ ಮೂಲವನ್ನು ಕಂಡುಹಿಡಿಯಿರಿ. ಅಂದರೆ ನಿಮ್ಮ ಭಯ ಮತ್ತು ಈ ನಾಚಿಕೆಗೆ ಮೂಲ ಕಾರಣ ಯಾವುದು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಈಗ ಏನಂತ ಹೇಳಿದ್ರೆ, ನಿಮಗೆ ಜನರ ಒಪಿನಿಯನ್ನ ಅಥವಾ ಫೇಲ್ ಆಗುವಂಥ ಭಯನ ಅಥವಾ ಇದರ ಹಿಂದೆ ಆಗಿ ಹೋಗಿರುವಂಥ ಒಂದು ಕೆಟ್ಟ ಅನುಭವನ ಅಂತ ಹೇಳ್ಕೊಂಡು ನೀವು ಆ ಮೂಲ ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ನೀವು ಕ್ಲಾಸ್ನಲ್ಲಿ ಒಂದ್ಸಲ ರಾಂಗ್ ಆನ್ಸರ್ ಕೊಟ್ಟಿರ್ತೀರಾ, ಅಥವಾ ನಿಮಗೆ ಅದರ ಸ್ಟೇಜ್ ಮೇಲೆ ಹೋಗಲಿಕ್ಕೆ ಒಂದು ಭಯ ಆಗಿರುತ್ತೆ. ಸೊ ಯಾವುದಂತ ಹೇಳಿ ನೀವು ಮೂಲ ಕಾರಣ ತಿಳ್ಕೊಂಡ್ರೆ ಅದನ್ನು ನೀವು ಡೈರೆಕ್ಟ್ ಟ್ಯಾಕಲ್ ಮಾಡ್ಬೋದು ಗೈಸ್. ಇನ್ನು ಥರ್ಡ್ ಪಾಯಿಂಟ್, ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಆರಂಭಿಸಿ. ಅಂದರೆ ಈ ಭಯ ಅನ್ನೋದು ನಮಗೇನಿದೆ ಇದು ದೊಡ್ಡ ಒಂದು ಗೋಡೆ ಥರ ಕಾಣುತ್ತೆ. ಇದು ಒಂದು ಸಲ ದಾಟಿ ಹೋಗೋದ್ರಿಂದ ನಮಗೆ ಸಕ್ಸಸ್ ಅಂತೂ ಬರಲ್ಲ. ಸೊ ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ನಾವು ಚಿಕ್ಕ ಸ್ಟೆಪ್ಗಳನ್ನು ತೊಗೊಂಡು ಮುಂದುವರಿಬೇಕಾಗ್ತದೆ. ಎಕ್ಸಾಂಪಲ್ಗೆ ನಿಮಗೆ ಸ್ಟೇಜ್ ಫಿಯರ್ ಇದ್ದರೆ ಮೊದಲು ಮಿರರ್ ಮುಂದೆ ಮಾತಾಡಿ, ನಂತರ ಮೊಬೈಲ್ ತೊಗೊಂಡು ರೆಕಾರ್ಡ್ ಮಾಡಿ ನೋಡಿ, ಹಾಗೆ 2-3 ಜನರ ಫ್ರೆಂಡ್ಸ್ ಹತ್ರ ಮಾತಾಡಿ, ನಂತರ ಹೋಗಿ ಕ್ಲಾಸ್ನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಈ ಥರ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಸುಲಭ ಆಗುತ್ತೆ. ಮತ್ತು ನಿಮ್ಮ ಮೈಂಡ್ ಕೂಡ ಹ್ಯಾಬಿಟ್ ಆಗ್ತಾ ಹೋಗುತ್ತೆ ಇದು. ಸೊ ಇದನ್ನು ಟ್ರೈ ಮಾಡಿ. ಓಕೆ. ಇನ್ನು ಫೋರ್ತ್ ಸ್ಟೆಪ್, ಜನರ ಅಭಿಪ್ರಾಯವನ್ನು ಇಗ್ನೋರ್ ಮಾಡೋದನ್ನು ಕಲಿಯಿರಿ ಗೈಸ್. ಅಂತ ಹೇಳಿದರೆ ಈ ಭಯ ಅನ್ನೋದು, ನಾಚಿಕೆ ಅನ್ನೋದು ಮೂಲ ಕಾರಣ ಏನಂತ ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ನಮ್ಮ ಯೋಚನೆ ಮೊದಲಿಗೆ. ಸೊ ಅದನ್ನು ನಾವು ಮೊದಲೇ ತಲೆಯಿಂದ ತೆಗೆದುಹಾಕಿಬಿಡಬೇಕಾಗ್ತದೆ. ಸತ್ಯ ಏನಂತ ಹೇಳಿದರೆ, ಜನರು ತಮ್ಮ ಪ್ರಾಬ್ಲಮ್ಗಳಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್. ಸೊ ಹಾಗಾಗಿ ನಾವು ಅವರನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಡಬೇಕು. ಅಂದರೆ ಎಕ್ಸಾಂಪಲಿಗೆ ನೀವು ಒಂದು ಸ್ಟೇಜ್ ಮೇಲೆ ಒಂದು ಪ್ರೋಗ್ರಾಮ್ ಕೊಡ್ತಾ ಇರ್ತೀರಾ. ಸೊ ನಿಮಗೆ ಅಚಾನಕ್ಕಾಗಿ ಏನೋ ಒಂದು ಮಿಸ್ಟೇಕ್ ಆಗುತ್ತೆ, ತಪ್ಪು ಹೋಗುತ್ತೆ, ಅಲ್ಲಿ ಜನರು ನಗ್ತಾರೆ ಅಥವಾ ಏನೋ ಮಾಡ್ತಾರೆ. ಅದು ಕೇವಲ 5 ನಿಮಿಷ ಅವರು ಡಿಸ್ಕಸ್ ಮಾಡ್ತಾರೆ, ನಗ್ತಾರೆ, ಬಿಟ್ಟಾಕ್ಬಿಡ್ತಾರೆ. ಸೊ ಆದ್ದರಿಂದ ನಮ್ಮ ಜೀವನ ನಮ್ಮದು. ಸೊ ಹಾಗಾಗಿ ಏನು ಮಾಡಿ, ಅದನ್ನು ಅಲ್ಲೇ ನೆಗ್ಲೆಕ್ಟ್ ಮಾಡಿ. ಅಂದರೆ ಜನರ ಒಪಿನಿಯನ್ ಅಥವಾ ಏನು ಹೇಳಿದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಕಲೀರಿ. ಅದನ್ನು ಪರ್ಸ್ನಲಾಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಐ ಡೋಂಟ್ ಕೇರ್ ಅಂತ ಹೇಳುವ ಒಂದು ರೇಂಜಲ್ಲಿ ಇದು ಮಾಡಿ. ಓಕೆ. ಫಿಫ್ತ್ ಪಾಯಿಂಟ್, ಪ್ರಾಕ್ಟೀಸ್ ಪ್ಲಸ್ ಪ್ರಿಪ್ರೇಷನ್ ಈಸ್ ಈಕ್ವಲ್ ಟು ಕಾನ್ಫಿಡೆನ್ಸ್. ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಎಕ್ಸಾಂಪಲಿಗೆ ನೀವು ಒಂದು ಪ್ರೆಸೆಂಟೇಷನ್ ಕೊಡಬೇಕಂತ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ಅದನ್ನು 10 ಬಾರಿ ರಿಹರ್ಸಲ್ ಮಾಡಿ, ಹಾಗೆ ರಿಪೀಟೆಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಐ ಆಮ್ ರೆಡಿ ಅಂತ ಹೇಳ್ಕೊಂಡು. ಸೊ ನೀವು ಹೀಗೆ ಮಾಡೋದ್ರಿಂದ ನಾಚಿಕೆ ಮತ್ತು ಭಯಕ್ಕೆ ಇದು ಏನಾಗುತ್ತೆ, ಕ್ಯಾಶುವಲ್ ಆಗಿ ಹೋಗುತ್ತೆ. ಇನ್ನು ಕೊನೆಯದಾಗಿ, ಭಯವನ್ನು ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಇದು ಭಯ ಏನಿದೆ ಇದು ಒಂದು ಎನರ್ಜಿ, ಇದು ಬ್ಲಾಕ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಯೂಸ್ ಮಾಡಿದರೆ ಇದು ಸೂಪರ್ ಪವರ್ ಆಗುತ್ತೆ. ಎಕ್ಸಾಂಪಲಿಗೆ ನೀವು ಸ್ಟೇಜ್ ಮೇಲೆ ಒಂದೇನಾದರೂ ಪ್ರೋಗ್ರಾಮ್ ಕೊಡಬೇಕಂತ ಇದ್ದರೆ, ಸೊ ನಿಮಗೆ ನರ್ವಸ್ನೆಸ್ ಬರುತ್ತೆ. ಸೊ ಆವಾಗ ನೀವು ಅದನ್ನು ಎಕ್ಸೈಟ್ಮೆಂಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೀವೇ ಹೇಳಿಕೊಳ್ಳಿ, ಹೌದು ನನಗೆ ನರ್ವಸ್ನೆಸ್ ಇದೆ, ಆದರೆ ಇದು ನನ್ನ ಕೊನೆಯ ಅವಕಾಶ, ನನಗೆ ಈ ಅವಕಾಶ ಬಿಟ್ಟರೆ ಮತ್ತೆ ಸಿಗಲ್ಲ ಅಂದ್ಕೊಳ್ಳಿ. ಸೊ ಈ ಭಯ ಅನ್ನೋದೇನಿದೆ ನಿಮ್ಮ ಗ್ರೋತ್ಗೆ ಸಿಗ್ನಲ್ ಆಗಿರುತ್ತೆ ಗೈಸ್. ಸೊ ಇದನ್ನು ಟ್ರೈ ಮಾಡಿ. ಭಯ ಮತ್ತು ನಾಚಿಕೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಆದರೆ ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಗೊತ್ತಾ, ಭಯವನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಮೂಲ ಕಾರಣ ಯಾವುದಂತ ತಿಳ್ಕೊಳ್ತಾರೆ. ಸೊ ಕಡೆಗೆ ಭಯವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ, ಸ್ಮಾಲ್ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ತಾರೆ, ಜನರ ಅಭಿಪ್ರಾಯಗಳನ್ನು ಇಗ್ನೋರ್ ಮಾಡ್ತಾರೆ. ಸೊ ರಿಮೆಂಬರ್ ದಿಸ್ ಲೈನ್ಸ್, ಭಯ ಮತ್ತು ನಾಚಿಕೆ ಇದು ಟೆಂಪ್ರವರಿ, ಕಾನ್ಫಿಡೆನ್ಸ್ ಮತ್ತು ಏನು ನೀವು ಆ್ಯಕ್ಷನ್ ತಗೊಳ್ತೀರಾ ಇದು ಪರ್ಮನೆಂಟ್. ಅದಕ್ಕೆ ಸ್ಟಾಪ್ ಫಿಯರ್, ಸ್ಟಾಪ್ ಶೈನೆಸ್ ಆ್ಯಂಡ್ ಸ್ಟಾರ್ಟ್ ಆ್ಯಕ್ಷನ್, ಸ್ಟಾರ್ಟ್ ಸಕ್ಸಸ್. ಸೊ ಗೈಸ್, ವಿಡಿಯೋ ಇದು ಯೂಸ್ಫುಲ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇಂಥ ಒಳ್ಳೆಯ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಗೈಸ್.